ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸೂರ್ಯ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಮ್ಮ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಬೈಕ್ ರೈಡಿಂಗ್ ಕ್ರೇಜ್ ಇರೋಷ್ಟು ಯಾವ ರಾಜ್ಯದಲ್ಲೂ ಇಲ್ಲ ಅಂತ ನಾನು ಅಂದ್ಕೊತೀನಿ. ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಆ ಕ್ರೇಜ್ ಜಾಸ್ತಿ ಇರೋದು ಅಂತ ನನ್ನ ಅನಿಸಿಕೆ. ಹೌದಲ್ವಾ? ನಮ್ಮ ಹತ್ರ ಇರೋದು 150 ಸಿ ಸಿ ಅಥವಾ 400 ಸಿ ಸಿ ಯಾವುದೇ ಆಗಿರ್ಬೋದು, ಅದೊಂದು ಬೈಕ್ ಅಲ್ಲ, ಅದೊಂದು ಕನಸು ಅಂತ. ಅದ್ರ ಹಿಂದೆ ಇರೋ ಕತೆ ಎಕ್ಸ್ಟ್ರಾರ್ಡಿನರಿ ಕತೆ ಇರುತ್ತೆ ಅದ್ರ ಹಿಂದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು. ಮಿಡ್ಲ್ ಕ್ಲಾಸ್ ಎಮೋಷನ್ ಅಥವಾ ಮಿಡ್ಲ್ ಕ್ಲಾಸ್ ಹುಡುಗನ ಬೈಕ್ ಕನ್ಸಿನ ಕತೆ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಬೈಕ್ ಅಂದರೆ ಅದೊಂದು ಗಾಡಿ ಅಲ್ಲ, ಅದು ಫಸ್ಟ್ ಲವ್ ಅಂತ. ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ, ಆ ಥರ. ನಾವು ಕಾಲೇಜಾಗಿದ್ದಾಗ ಅಥವಾ ಹೊಸ್ದಾಗಿ ಕೆಲ್ಸಕ್ಕೆ ಸೇರಿದಾಗ ರೋಡ್ನಲ್ಲಿ ಯಾವುದಾದ್ರೂ ಒಂದು ಬೈಕ್ ಹಂಗೆ ಪಾಸ್ ಆದರೆ ಸಾಕು, ಅದನ್ನು ತಿರುಗಿ ನೋಡ್ತಾ ಇದ್ವು. ಬಾ, ಎಂಥ ಗಾಡಿ ಗುರು, ಏನಾದರೂ ಮಾಡಿ ತೊಗೊಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ವು. ಬಟ್ ಆದರೆ ಅಪ್ಪನ ಹತ್ರ ಕೇಳೋಕ್ಕಾಗಲ್ಲ, ಮನೆಯವ್ರ ಹತ್ರ ಕೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿ ನಮಗೆ ಗೊತ್ತು ಹೆಂಗಿದೆ. ಅಪ್ಪನ ಸಂಬಳ, ತಂಗಿ ಓದು, ಅಮ್ಮನ ಹೆಲ್ತು, ಮನೆ ಬಾಡಿಗೆ, ಇದೆಲ್ಲರ ಮಧ್ಯೆ ನಮಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಬೈಕ್ ಕೊಡ್ಸೋಕ್ಕಾಗಲ್ಲ. ಕೆಲವು ಸರಿ ಅಪ್ಪ ಅಮ್ಮ ಆಸೆ ನೋಡ್ಬಿಟ್ಟು ಸಾಲ ಮಾಡಿ ಅಥವಾ ಯಾರಾದ್ರೂ ರಿಕ್ವೆಸ್ಟ್ ಮಾಡಿ ಏನೋ ಮಾಡಿ ಅವ್ರು ಬೈಕ್ ಕೊಡಿಸ್ತಾರೆ. ಅದ್ರ ಹಿಂದೆ ಅವರೆಷ್ಟು ಓವರ್ ಟೈಮ್ ಕೆಲಸ ಮಾಡಿರ್ಬೇಡ, ಯಾರ ಜೊತೆಗೆ ಎಷ್ಟು ಅನ್ಸ್ಕೊಂಡಿರ್ಬೇಡ, EMI, ಅದು ಬಡ್ಡಿ, ಏನೋ ಮಾಡಿ ಒಟ್ಟಿನಲ್ಲಿ ಗಾಡಿ ಕೊಡಿಸ್ತಾರೆ. ಅದನ್ನು ನಾವು ಶೋರೂಮಿಂದ ಹೊರಗಡೆ ತರ್ತೀವಿ. ಆ ಶೋರೂಮಿಂದ ಆಚೆ ತರೋವಂಥ ಫೀಲಿಂಗ್ ಇದೆಯಲ್ಲ, ಅದೆಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಅದೊಂಥರ ಫೀಲಿಂಗ್. ಅದು ಏನು ಹೇಳ್ತಾರೆ, ಏನೋ ಸಾಧಿಸಿದ್ದೀನಿ ಅಂತಾರಲ್ಲ, ಆ ಥರ ಫೀಲಿಂಗು. ಬಟ್ ಅದು ಸ್ವಂತ ದುಡ್ಡಲ್ಲಿ ತೊಗೊಂಡ್ರಂತೂ ಅದು ಪೀಕ್ ಲೆವೆಲಲ್ಲಿರುತ್ತೆ. ಆ ಫೀಲಿಂಗ್ ಮಾತ್ರ ಹೇಳ್ಕೊಳಕ್ಕಾಗಲ್ಲ. ಏನು ಹೇಳ್ತೀರಾ? ನಾವೇ ಓವರ್ ಟೈಮ್ ಮಾಡಿ ಕೆಲಸ ಮಾಡಿ ಆ ದುಡ್ಡಲ್ಲಿ ತೊಗೊಂಡಂಥ ಬೈಕಿಗಿರೋ ವ್ಯಾಲ್ಯೂ, ಬಡ್ಡಿ ಮಗನ ನೀವೇನು ಎಷ್ಟು ಕೋಟಿ ಕೊಟ್ಟರು ಆ ವ್ಯಾಲ್ಯೂ ಸಿಗಲ್ಲ, ಮತ್ತು ಆ ಎಮೋಷನ್ ಸಿಗಲ್ಲ. ಏನು ಹೇಳ್ತೀರಾ? ಮನೇಲಿ ಅಪ್ಪ ಅಮ್ಮಂಗೆ ಬೈಕ್ ತೊಗೊಂಡಾಗ ಆಗೋ ಖುಷಿ ಆಗುತ್ತಿಲ್ವೋ ಗೊತ್ತಿಲ್ಲ. ಬಟ್ ಒಂದು ಕಡೆ ಭಯ ಆಗುತ್ತೆ. ನಾವು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಕೀ ತೊಗೊಂಡ್ರೆ ಸಾಕು, ಅಮ್ಮ ಹಿಂದೆಯಿಂದ ಬಂದು ಹೇಳ್ತಾರೆ, ನೋಡ್ಕೊಂಡು ಹೋಗಪ್ಪ, ನಿಧಾನ ಓಡಿಸು, ಕ್ರಾಸಿಂಗಲ್ಲಿ ನಿಧಾನ ಓಡಿಸು, ಓವರ್ ಸ್ಪೀಡ್ ಹೋಗ್ಬೇಡ, ಯಾರನ್ನೂ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೇಡ, ನಿಧಾನಕ್ಕೆ ಹೋಗು ಅಂತ. ನಾವೆಷ್ಟೇ ದೊಡ್ಡವರಾದರೂ, ಎಷ್ಟೇ ಒಳ್ಳೆ ರೈಡ್ರಾದರೂ, ಆ ಕಾಳಜಿ ಬರೋದು ತಾಯಿಗೆ ಮಾತ್ರ. ಇನ್ನು ಅಪ್ಪ ಮುಖದ ಮೇಲೆ ತೋರಿಸ್ಕೊಳ್ಳಲ್ಲ. ಆದರೆ ಮನೆಗೆ ಒಂದು ಅರ್ಧ ಗಂಟೆ ಲೇಟ್ ಆದರೆ ಸಾಕು, ಗೇಟ್ ಹತ್ರ ಬಂದು ನಿಂತಿರ್ತಾರೆ. ಸೊ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ. ನಮ್ಮ ನಂಬಿ ಮನೇಲೊಬ್ರು ಕಾಯ್ತಾ ಇರ್ತಾರೆ ಅಂತ. ಸೊ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ನಮ್ಮ ಹತ್ರ ದುಬಾರಿ ಬೈಕ್ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ನಮ್ಮ ಹತ್ರ ಇರೋ ಬೈಕ್ನಲ್ಲೇ ನಾವು ಸ್ವರ್ಗ ಕಾಣಬೇಕು ಅನ್ನೋದು ನನ್ನ ಅನಿಸಿಕೆ. ಸೊ ನನ್ನ ಹತ್ರ ಇರೋದು ಸ್ಪ್ಲೆಂಡರು. ಸೊ ನಾನು ಸ್ಪ್ಲೆಂಡರಲ್ಲಿ ಹೇಳ್ಬೇಕಾದ್ರೆ ಹೋಗ್ತೀನಿ, ತಿರುಗಾಡ್ತೀನಿ, ಓಡಾಡ್ತೀನಿ, ರೈಡ್ ಮಾಡ್ತೀನಿ. ನಮ್ಮ ಯೋಗ್ಯತೆ ಇಷ್ಟೇ ಕಣಪ್ಪ, ಮುಂದಕ್ಕೆ ಆ ಯೋಗ್ಯತೆ ಬರೋಂಗೆ ನಾವು ದುಡಿಯೋಣ ಅಂತ ನನ್ನ ಅನಿಸಿಕೆ. ನಿಮ್ಮಲ್ಲಿ ಯಾರು ನಿಮ್ಮ ಸ್ವಂತ ದುಡ್ಡಲ್ಲಿ ಅಥವಾ ನಿಮ್ಮ ತಂದೆ ತಾಯಿ ಸಪೋರ್ಟಿಂದ ಬೈಕ್ ತೊಗೊಂಡಿದ್ದೀರಾ? ಈ ಗಾಡಿನ ಪ್ರೀತಿಯಿಂದ ನೋಡ್ಕೊಳ್ಳಿ. ರೋಡ್ನಲ್ಲಿ ಹೋಗುವಾಗ ಸ್ಟಂಟ್ ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು. ಯಾಕಂದರೆ ನೀವು ಬಿದ್ದಾಗ ಬೈಕ್ಗೆ ಸ್ಕ್ರ್ಯಾಚ್ ಆದರೆ ಶೋರೂಮಲ್ಲಿ ರಿಪೇರಿ ಮಾಡ್ಬೋದು. ಆದರೆ ಮನೇಲಿ ಕಾಯ್ತಾ ಇರೋ ಅಪ್ಪ ಅಮ್ಮಂಗೆ ಹೃದಯಕ್ಕೆ ಸ್ಕ್ರ್ಯಾಚ್ ಆದರೆ ಅದು ಯಾವ ಶೋರೂಮಲ್ಲಿ ರಿಪೇರಿ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇರೋದು, ರೈಡ್ ಸೇಫ್, ಲೀವ್ ಹ್ಯಾಪಿ, ಹೆಲ್ಮೆಟ್ ಕಂಪಲ್ಸರಿ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದ್ದರೆ ನಿಮ್ಮ ಮಿಡ್ಲ್ ಕ್ಲಾಸ್ ರೈಡರ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಬೈ. ಕೀಪ್ ರೈಡಿಂಗ್, ಸೇಫ್ ರೈಡಿಂಗ್. ನಮಸ್ಕಾರ.